ಮಳೆಗಾಲದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯವನ್ನ ಕಾಪಾಡಬೇಕು ಅಂತಂದ್ರೆ ಮಿಸ್ ಮಾಡದೆ ಈ 5 ಟಿಪ್ ನ ಪ್ರತಿದಿನ ಪಾಲಿಸಿ. ಮೊದಲನೇದು ವಿಟಮಿನ್ ಡಿ. ಮಳೆಗಾಲದಲ್ಲಿ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದು ಕಡಿಮೆ ಆಗೋಗ್ಬಿಡುತ್ತೆ. ಇದರಿಂದ ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಸೂರ್ಯನ ಕಿರಣಗಳು ಬೀಳೋದಿಲ್ಲ. ಅವಾಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗೋಗುತ್ತೆ. ನಮ್ಮ ಇಮ್ಯುನಿಟಿನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ವಿಟಮಿನ್ ಡಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ವಿಟಮಿನ್ ಡಿ ಗೆ ಸಂಬಂಧಪಟ್ಟಂತ ಫುಡ್ ಗಳನ್ನ ಹೆಚ್ಚಾಗಿ ಸೇವಿಸಿ. ಇಲ್ಲ ಅಂತಂದ್ರೆ ಅದು ಸಪ್ಲಿಮೆಂಟ್ಸ್ ಆದ್ರೂ ನೀವು ತಗೊಳ್ಳಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಅಥವಾ ಲಂಚು ಡಿನ್ನರ್ ಆದ್ಮೇಲೆ ಮಿಸ್ ಮಾಡದೆ 1 ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಅಥವಾ ಸ್ವಲ್ಪ ಕಪ್ಪು ಮೆಣಸಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಮಕ್ಕಳಿಗೆ ಕುಡ್ಸಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತಾ ಹೋಗುತ್ತೆ. ಮೂರನೇದೇನು ಅಂತಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಬೇಯಿಸಿರುವಂತಹ ಆಹಾರಗಳನ್ನೇ ಮಕ್ಕಳಿಗೆ ಕೊಡಿ. ಯಾಕೆ ಅಂತಂದ್ರೆ ನೀವೇನಾದ್ರು ರಾ ಫುಡ್ ನ ಹಾಗೆ ಮಕ್ಕಳಿಗೆ ತಿನ್ನಕ್ ಕೊಟ್ರೆ ಜಾಸ್ತಿ ಗಾಳಿಯಿಂದ ಅಥವಾ ಮಳೆಯಿಂದ ಅಥವಾ ತೇವಾಂಶ ಹೆಚ್ಚಾಗಿರೋದ್ರಿಂದ ಇನ್ಫೆಕ್ಷನ್ ಆಗೋದು ಅಥವಾ